ನಗರದ ದಕ್ಷಿಣ ಜಿಲ್ಲೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಎಪಿಎಸ್ ಕಲೆ, ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ನಡೆಸಲಾಗಿದ್ದು, ವಾಲಿಬಾಲ್ ಟೂರ್ನಿಯನ್ನು ಉದ್ಘಾಟಿಸಿದ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮನೋಜ್ ಕುಮಾರ್ ಕೊಳ್ಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಶುಭ ಕೋರಿದರು. Now you are participating in the district level competition. I am very proud of you. ಸುಮಾರು 120 ಟೀಮ್ಸ್ಗಳು ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸುತ್ತಿರುವುದು. ಇದೇ ವೇಳೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಕಾರ್ಯದರ್ಶಿಗಳಾದ ತಿಮ್ಮಯ್ಯ ಕೂಡ ಉಪಸ್ಥಿತರಿದ್ದರು. ಪಿಎಲ್ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸಿಇಎ ವಿಷ್ಣು ಭರತ್ ಆಲಂಪಲ್ಲಿ ಮುಂದಾಳತ್ವದಲ್ಲಿ ನಡೆದ ಈ ಟೂರ್ನಿಯನ್ನು ತಿಮ್ಮಯ್ಯ ವಾಲಿಬಾಲ್ ಆಡುವ ಮೂಲಕ ಚಾಲನೆ ನೀಡಿದರು. ಇನ್ನು ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡಿದ್ದ ನಗರದ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು ಆರಂಭದಿಂದಲೇ ಉತ್ಸುಕತೆಯನ್ನು ತೋರಿ ಗೆಲುವಿಗಾಗಿ ಹೋರಾಡಿದ್ದು, ಮೊದಲ ಸುತ್ತಿನ ಪಂದ್ಯಗಳಲ್ಲಿ ವಿಜಯ ಕಾಲೇಜು, ಹೋಲಿ ಸ್ಪಿರಿಟ್ ಸಿಟಿ ಕಾಲೇಜು, ಡಾನ್ ಬಾಸ್ಕೋ ಸೇರಿದಂತೆ ಅನೇಕ ತಂಡಗಳು ಜಯಬೇರಿ ಗಳಿಸಿದವು. ಇದೇ ವೇಳೆ ಮಾತಾಡಿದ ಎಪಿಎಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಎಸ್ ನಾಗರಾಜ್, ಈ ಸಾಲಿನ ವಾಲಿಬಾಲ್ ಟೂರ್ನಿ ಯಶಸ್ಸಿಗೆ ಎಲ್ಲಾ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಕ್ಕಳು ಭಾಗವಹಿಸಿದ್ದಾರೆ. ಈಗ ನಮಗೆ ಗೊತ್ತಿರೋ ಹಾಗೆ ಈಗ ಕ್ರೀಡೆಗಳಲ್ಲಿ ಎರಡು ಬಹಳ ಮುಖ್ಯವಾದಂಥ ಒಂದು ವರದಾನ ಮನುಕುಲಕ್ಕೆ. ಒಂದು ಮನರಂಜನೆ, ಇನ್ನೊಂದು ದೈಹಿಕ ಆರೋಗ್ಯ. ಇದನ್ನ ರೂಢಿಸ್ಕೊಳ್ಳೋದು ಈಗಿನ ಒಂದು ಯುವಕರಿಗೆ ಒಂದು ಬಹಳ ಅವಶ್ಯಕತೆ ಇರುವಂಥದ್ದು. ಇದು ನಮ್ಮ ಆಡಳಿತ ಮಂಡಳಿ ತುಂಬ ಸಹಕಾರವನ್ನು ಕೊಟ್ಟು ಪಿಯು ಇಲಾಖೆಯಿಂದ ಬಂದಿರುವಂಥ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ನಮಗೆಲ್ಲ ಜವಾಬ್ದಾರಿಗಳನ್ನು ಕೊಟ್ಟಿದೆ. ತುಂಬ ಯಶಸ್ವಿಯಾಗಿ ನಾವೆಲ್ಲ ಏರ್ಪಾಡುಗಳನ್ನು ಮಾಡಿಕೊಂಡಿದ್ದೇವೆ. ಇದು ತುಂಬ ಸುಗಮವಾಗಿ ನಡೆಯುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ. ಈ ಒಂದು ಟೂರ್ನಮೆಂಟ್ ನಮ್ಮಲ್ಲಿ ಏರ್ಪಡಿಸಲಿಕ್ಕೆ ಅವಕಾಶ ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆಗೆ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರಿಂದ ಒಳ್ಳೆ ಪ್ಲೇ ಗ್ರೌಂಡ್ ಇದೆ. ನಮಗೆ ಕಾಲಕಟ್ಟೆ ಬೇರೆ ಬೇರೆ ಟೂರ್ನಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಅದು ಜಿಲ್ಲಾ ಮಟ್ಟದ ಗೌರ್ಮೆಂಟ್ ಮಾಡ್ತಾ ಇದ್ದಾರೆ. ನಗರದಲ್ಲಿಯೇ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿರುವ ವಿರಳ ಶಿಕ್ಷಣ ಸಂಸ್ಥೆಗಳಲ್ಲಿ ಆಚಾರ್ಯ ಪಾಠ ಶಾಲೆಯು ಪ್ರಮುಖವಾಗಿದೆ. ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ಆಟಕ್ಕೂ ಹೆಚ್ಚು ಪ್ರಾಮುಖ್ಯತೆ ನೀಡಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಂಸ್ಥೆಯು ಶ್ರಮಿಸುತ್ತಿದೆ. ವಾಲಿಬಾಲ್ ಟೂರ್ನಮೆಂಟ್ ನಡೆಸೋದು ತುಂಬ ಕಷ್ಟ ಸರ್. ಯಾಕಂದರೆ ಈ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಬೇಕಂದ್ರೆ ಸುಮಾರು 140 ಟೀಮನ್ನು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಮೊದಲಾದರೂ ವಿಮೆನ್ಸ್ ಟೀಮ್ ಬರ್ತಾಯಿತ್ತು. ಅವಾಗ 2 ಟೀಮ್ ಸೇರ್ಕೊಂಡು 120-140 ಟೀಮ್ ಆಗ್ಬಿಡ್ತಾಯಿತ್ತು. ವಿಮೆನ್ಸ್ ಸಪ್ರೇಟ್ ಮಾಡೋದ್ರಿಂದ 140 ಟೀಮ್ ಬರುತ್ತೆ. ಹಾಗಾಗಿ ಅಂದರೆ ಮಕ್ಕಳು ತುಂಬ ಮಕ್ಕಳು ಇರ್ತಾರೆ, ಹೊರಗಡೆ ಎಲ್ಲ ಬರ್ತಾರೆ. ಬಟ್ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಇದು ಬೇರೆ ಕಡೆ ಎಲ್ಲ ಮಾಡೋದು ತುಂಬ ಕಷ್ಟ ಆಗಿದೆ, ಮಾಡ್ತಾರೆ. ಸಂತೋಷ್ ತುಂಬ, ಯಾಕೆ ಕಾಲೇಜ್ ಬಿಟ್ಕೊಡ್ತಲ್ಲ ಯಾವ ವರ್ಷ, ಪ್ರತಿ ವರ್ಷ ಕಾಲೇಜ್ 2 ವರ್ಷ ನಾನು ಬರ್ತಾ ಇದ್ದೀನಿ. ಪ್ರತಿ ವರ್ಷವೂ ಕಾಲೇಜಲ್ಲಿ ಮಾಡ್ತಿದ್ದಾರೆ. ತುಂಬ ಅದ್ಭುತವಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡಲಿ, ಇನ್ನೂ ಚೆನ್ನಾಗಿ ಮಾಡಲಿ, ಆಲ್ ದ ಬೆಸ್ಟ್. ಈ ಟೂರ್ನಮೆಂಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ವರ್ಷ ಹೋದ ವರ್ಷ ಬಾಯ್ಸ್ ಗರ್ಲ್ಸ್ ಟೀಮ್ ಇತ್ತು. ನಂತರ ನಮಗೆ ಬಾಯ್ಸ್ ಟೀಮೇಲೆ 140 ಟೀಮ್ ಇತ್ತು, ಗರ್ಲ್ಸು ಒಂದು 60 ಟೀಮ್ ಇತ್ತು. ಈ ವರ್ಷ ಅದಕ್ಕೆ ಸಪ್ರೇಟ್ ಮಾಡಿದ್ದೀವಿ. ಆದ್ರೂ ನಮಗಿಲ್ಲಿ ಒಂದು 140 ಟೀಮ್ ಬರೋ ಅಂಥ ಎಕ್ಸ್ಪೆಕ್ಟೇಷನ್ ಇದ್ದೀವಿ. ಸಂತೋಷ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ದೈಹಿಕ ಶಿಕ್ಷಕರು. ನಮ್ಮ ಕಾಲೇಜಿನಿಂದ ಬೆಂಗಳೂರು ದಕ್ಷಿಣ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಇಲ್ಲಿ ವಾಲಿಬಾಲ್ ಪಂದ್ಯಾವಳಿಗೆ ಭಾಗವಹಿಸಲಿಕ್ಕೆ ನನ್ನ ಕಾಲೇಜಿನ ಒಂದು ತಂಡವನ್ನು ತಂದಿದ್ದೀನಿ. ಇಲ್ಲಿ APS ಕಾಲೇಜಿನ ಎಲ್ಲ ಸಿಬ್ಬಂದಿಯವರಿಗಾಗಿರ್ಬೋದು, APS ಕಾಲೇಜಿನ ದೈಹಿಕ ಶಿಕ್ಷಣ ಉಪನ್ಯಾಸಕರಾಗಿರ್ಬೋದು, APS ಕಾಲೇಜಿನ ಪ್ರಾಂಶುಪಾಲರಾಗಿರ್ಬೋದು, ತುಂಬ ಅಚ್ಚುಕಟ್ಟಾಗಿ ಈ ಒಂದು ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಎಲ್ಲ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ. ಇದು 98ರಲ್ಲಿ ಶ್ರೀಯುತ ಹರೀಶ್ ಗೌಡ್ರವರ ಕಾಲದಲ್ಲಿ ಇದು ಪದವಿ ಪೂರ್ವ ಶಿಕ್ಷಣ ಬೇರೆ ಆಯಿತು. ಅಂದಿನಿಂದ ಇಂದಿನವರೆಗೆ ತಾಲೂಕು, ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳನ್ನು ನಮ್ಮ ರಾಜ್ಯದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೀವಿ. ಬೆಂಗಳೂರು ಸೆಪ್ಟೆಂಬರ್ 10ರಂದು ಆರಂಭಗೊಂಡ 2 ದಿನಗಳ ಜಿಲ್ಲಾ ಮಟ್ಟದ ವಾಲಿಬಾಲ್ ಸ್ಪರ್ಧೆಯಲ್ಲಿ ಸುರಾನ ಕಾಲೇಜಿನ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಬುಧವಾರ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು ನಡೆದವು. ಇದರಲ್ಲಿ ಸೆಮಿಸ್ ಹಂತದಲ್ಲಿ ನಗರದ ನ್ಯೂ ಆಕ್ಸ್ಫರ್ಡ್ ಕ್ರೆಸ್ಟ್ ಕಾಲೇಜು, ಸುರಾನ, SVR ಚಂದಾಪುರ ತಂಡಗಳು ಸೇರಿದಂತೆ ಎಲ್ಲಾ ತಂಡಗಳು ಸೆಣಸಾಡಿದವು.